ನಮ್ಮ ಪಂಚಾಯತಿ ಎಲ್ಲ ಮುಗ್ದಾಗಿ ನಾವು ಹೊರಟ್ವಿ ತಿನ್ನೋಣ ಅಂತ. ಸೊ ಇಲ್ಲಿ ನಮ್ಮ ದೊಡ್ಡಪ್ಪ ಅವ್ರದ್ದೇ ಶಾಪ್ ಇದೆ, ಅಲ್ಲಿ ನಾವು ಬಂದಿದ್ದೀವಿ, ಬೋಬಾ ಟೀ ಕಿಂಗ್ ಅಂತ. ಸೊ ಇಲ್ಲಿ ನಾನು, ಅತ್ತೆ, ಅಕ್ಕ, ತಂಗಿಗಳು, ದೊಡ್ಡಮ್ಮಗಳು ಎಲ್ಲರೂ ಇಲ್ಲೇ ಬಂದಿದ್ದೀವಿ. ಇನ್ನೊಂದೇನು ಅಂದ್ರೆ ಇವತ್ತು ನಮ್ಮ ದೊಡ್ಡಪ್ಪ ದೊಡ್ಡಮ್ಮಂದು ಆನಿವರ್ಸರಿ ಅಂಡ್ ಸೆಕೆಂಡ್ ಇವತ್ತು CSK ಮ್ಯಾಚ್ ಇದೆ ಅಂಡ್ ಇವ್ರ ಥೀಮ್ ಎಲ್ಲ ಎಲ್ಲೋನೇ ಇದೆ. ಯಾರು ಗೆದ್ರು ಸೋತ್ರು ನನಗಂತೂ ಗೊತ್ತಿಲ್ಲ, ಬಿಕಾಸ್ ಹೇಳಿದ್ನಲ್ಲ RCB ಮ್ಯಾಚ್ ಇದ್ರೆ ಮಾತ್ರ ನೋಡ್ತೀನಿ, ಮಿಕ್ಕಿದೆಲ್ಲ ಅಂತ ನನಗೆ ಅಷ್ಟಾಗಿ ಇಂಟ್ರೆಸ್ಟ್ ಇರಲ್ಲ. ಅಂಡ್ ಆಫ್ಟರ್ ಸೋ ಲಾಂಗ್ ಟೈಮ್ ನಾವು ಎಲ್ಲರೂ ಹಿಂಗೆ ಕುತ್ಕೊಂಡ್ಬಿಟ್ಟು ತಿಂದ್ವಿ. ಅಂಡ್ ಇವತ್ತು ನಮ್ಮ ಅಕ್ಕ, ನಮ್ಮ ಮಮ್ಮಿ ಇಬ್ಬರೇ ಅಷ್ಟೇ ಮಿಸ್ಸಿಂಗ್ ಇರೋದು. ನನ್ನ ತಂಗಿ 3 ಜನ ಮಿಸ್ಸಿಂಗ್ ಇದ್ದಾರೆ, ಮಿಕ್ಕಿದ ಪ್ರತಿಯೊಬ್ರು ಇಲ್ಲಿದ್ದೀವಿ ಇವತ್ತು. ಅಲ್ಲಿಂದ ಬರ್ತಾನೆ 12 o'clock ಆಯ್ತು. ಅಂಡ್ ನಮ್ಮ ಅಜ್ಜಿ ಹತ್ರ ಒಂದು ರ್ಯಾಬಿಟ್ ಇದೆ, ಇದು ಊಟ ತಿನ್ನೋ ಜಾಗದಲ್ಲಿ ಮಿಕ್ಕಿದ್ ಎಲ್ಲಾವುದು ತಿನ್ನುತ್ತೆ, ಮೀನ್ಸ್ ಗ್ರಾಸ್ ತಿನ್ನಲ್ಲ. ಬೆಳಗ್ಗೆ ರೆಡಿ ಆಗ್ಬಿಟ್ಟು ಹೊರಟ್ವಿ ನಾವು ಆಟೋಲಿ. ಫಸ್ಟ್ ಕ್ಯಾಬ್ ಆರ್ಡರ್ ಬುಕ್ ಮಾಡಿದ್ವಿ, ಅದಾಗ್ಲಿಲ್ಲ. ಸೊ ಫೈನಲಿ ನಾವು ಬಂದ್ವಿ ನವೀನ್ ಸ್ಟುಡಿಯೋಗೆ. ಇದು ಟ್ಯಾಟೂ ಸೊಸೈಟಿ ಅಂತ, ಇದು ಮಾನ್ಸೂರಲ್ಲಿದೆ. ನವೀನ್ ವೇಟ್ ಮಾಡ್ತಾ ಇದೀವಿ, ಅಣ್ಣ ಅವರು 12 ಗಂಟೆಗೆ ಬರ್ತಾರೆ. ಫೈನಲಿ ಅಕ್ಷಯ್ದು ಟ್ಯಾಟೂ ಆಯಿತು, ನವೀನು ಬಂದಾಯಿತು. ಸೊ ನಾವಿಲ್ಲಿ ಕುತ್ಕೊಂಡು ಡಿಸೈಡ್ ಮಾಡ್ತಾ ಇದ್ದೀವಿ ಊಟಕ್ಕೆ ಅಥವಾ ತಿನ್ನಕ್ಕೆ ಎಲ್ಲಿ ಹೋಗೋಣ ಅಂತ. ಸೊ ಸ್ವಲ್ಪ ಹೊತ್ತಲ್ಲಿ ಇವ್ರಿಗೆ ಇನ್ನೊಂದು ಅಪಾಯಿಂಟ್ಮೆಂಟ್ ಇತ್ತು. ಸೊ ಅಪಾಯಿಂಟ್ಮೆಂಟ್ನ ರೀಶೆಡ್ಯೂಲ್ ಮಾಡಿಬಿಟ್ಟು ನಾವು ಹೊರಟ್ವಿ. ಆ್ಯಂಡ್ ನನ್ನ ತಮ್ಮನ ನೋಡ್ರಿ ಈ ಥರ ಯಾಕೆ ಮಗ ಮುಚ್ಕೊಂಡು ಬರ್ತಾ ಇದ್ದಾನೆ ಅಂದರೆ, ಬಿಕಾಸ್ ಸೆಕೆನೇ ಆಗಿದೆ, ತಡ್ಕೊಳಕ್ ಆಗ್ತಿಲ್ಲ. ಸೊ ನಾವು ಸುಲ್ತಾನದ ಫೋರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಒಳಗೆ ಬಂದ್ಮೇಲೆ ಆಂಬಿಯನ್ಸ್ ಚೆನ್ನಾಗಂತೂ ಇತ್ತು. ಆಂಬಿಯನ್ಸ್ ಅದ್ರ ಜೊತೆಗೆ ಪೀಸ್ಫುಲ್ ಆಗಿ ಊಟ ಮಾಡಿದ್ವಿ, ಬಿಕಾಸ್ ಸೆಕೆ ಅಷ್ಟೊಂದು ಇತ್ತು. ಅದಾದ್ಮೇಲೆ ನಾವು ಹೊರಟ್ವಿ. ಆ್ಯಂಡ್ ಇಲ್ಲಿ ಸೆಕೆ ಇರೋದ್ರಿಂದ ಈ ತರ ಎಲ್ಲ ನೀರ್ ಬಿಡ್ತಾ ಇರ್ತಾರೆ. ಇದು ನೋಡೋದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ ಸೆಕೆ ಯಾವ ಲೆವೆಲ್ ಆಗಿದೆ ಇಲ್ಲಿ ಅಂತ.